ಹುದ್ದೆಗಳು ಭರ್ತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಐಟಿ-ಬಿಟಿ ಶಿಕ್ಷಣ ಇಲಾಖೆ, ನೀರಾವರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಹಲವು ಪ್ರಸ್ತಾವನೆಗಳ ಬಗ್ಗೆ ಇದೇ 17ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರು ನರೇಂದ್ರ ಮೋದಿ ಅವರ ವಿರುದ್ಧ ಕಿಡಿಕಾರಿ ಮುನಿರತ್ನ ಕೇಸ್ ಬಗ್ಗೆ ಯಾಕೆ ಮಾತನಾಡಲ್ಲ ಅಂತ ಕಿಡಿಯನ್ನ ಕಾರಿದ್ದು ನಡೆದಿದೆ. ನಗರದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಾಗಬೇಕೆನ್ನುವುದು ನಮ್ಮ ಸರ್ಕಾರದ ಆಶಯ. ಅದಕ್ಕಾಗಿ 10 ವರ್ಷಗಳ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಆರ್ಥಿಕ ಇಲಾಖೆಯ ಮುಂದೆ ಇರುವ ಪ್ರಸ್ತಾವನೆಗಳಿಗೆ ಒಪ್ಪಿಗೆ ಸಿಗಲಿದೆ. ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳ ಪ್ರಸ್ತಾವನೆಗಳು ಚರ್ಚೆಗೆ ಬರಲಿವೆ. ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ಸಾಗುತ್ತಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಗುಜರಾತ್ ಪ್ರವಾಸದಲ್ಲಿರುವುದರಿಂದ ಮುಖ್ಯಮಂತ್ರಿಗಳಿಗೆ ಒಪ್ಪಿಗೆ ಪಡೆದು ಸಂಪುಟ ಸಭೆಗೆ ಹಾಜರಾಗುತ್ತಿಲ್ಲ ಎಂದು ತಿಳಿಸಿದರು. ನರೇಂದ್ರ ಮೋದಿ ಅವರಿಗೆ ರಾಜ್ಯದ ಗಣೇಶ ವಿಸರ್ಜನೆಯಲ್ಲಿ ನಡೆದ ಗಲಭೆಯ ಬಗ್ಗೆ ಮಾತನಾಡಲು ಸಮಯವಿದೆ. ಆದರೆ ಅವರದೇ ಪಕ್ಷದ ಶಾಸಕ ಮುನಿರತ್ನ ಮಹಿಳೆಯರ ಬಗ್ಗೆ, ದಲಿತ ಸಮುದಾಯದ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ಅರಿವಿಲ್ಲವೇ? ಆದರೆ ಈ ಬಗ್ಗೆ ಏಕೆ ಮೌನವಾಗಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದರು. ಪ್ರಧಾನಿ ಮಾತನಾಡದೆ ಆದರೆ ಮೊದಲು ಬಿಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾದ ಪೋಕೋ ಪ್ರಕರಣ, ವಿಜೇಂದ್ರ ವಿರುದ್ಧ ದಾಖಲಾದ ಪ್ರಕರಣಗಳ ಬಗ್ಗೆ ಮಾತನಾಡಲಿ ಎಂದು ಸವಾಲು ಹಾಕಿದ್ದರು. ಈಗ ಫಸ್ಟ್ ಅವರು ಪ್ರತಿಭಟನೆ ಮಾಡಬೇಕು ಅಂದ್ರೆ ಮುನಿರತ್ನ ವಿರುದ್ಧ ಫಸ್ಟ್ ಮೇಲ್ಮನೆಯ ವಿರೋಧ ಪಕ್ಷ ನಾಯಕರಿಗೆ ನನ್ನ ಸಲಹೆ, ದಯವಿಟ್ಟು ನೀವು ಪ್ರತಿಭಟನೆ ಮಾಡಬೇಕಂದ್ರೆ ನೀವು ಮುನಿರತ್ನ ವಿರುದ್ಧ ಮಾಡಿರಿ. ಏನೇನು ಹೇಳಿದ್ದಾನೆ ಸಮಾಜದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದನ್ನು ರೊಕ್ಕ ತಗೋಬೇಕಾದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ಪ್ರತಿಭಟನೆ ಮಾಡಬೇಕಾದ್ರೆ ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ. ಅದ್ಯಾರು ನೀವು ತಗೊಂಡ್ರೆ ಭೂಮಿ ಮೇಲೆ ಏನು ಬಿರಿಯಾನಿ ಅಂಗಡಿ ನಡೆಸ್ತಾ ಇದ್ದೀರ ಅಂತಲ್ಲ, ಅದ್ರ ಬಗ್ಗೆ ಫಸ್ಟ್ ಸ್ಪಷ್ಟೀಕರಣ ಕೊಡಿ. ನಾನು ಪ್ರತಿಭಟನೆ ಮಾಡಬೇಕು ಅಂದರೆ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ವಿಚಾರದ ಬಗ್ಗೆ ಮಾಡಿ. ಆಮೇಲೆ ಇವೆಲ್ಲ ಬಂದು ಕಲಬುರಗಿನಲ್ಲಿ ಇವತ್ತು ಇವ್ರ ಕಡೆಯಿಂದ ಒಂದು ನಯಾ ಪೈಸಾ ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ BJP ಅವ್ರ ಕಡೆಯಿಂದ. ಈಗ ಕ್ಯಾಬಿನೆಟ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇಲ್ಲಿ ಡ್ರಾಮಾ ಮಾಡ್ತೀರಾ ನೀವು? ಹಾಂ, ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರನ್ನ ಉಚ್ಚಾಟನ ಮಾಡಿ ಮೀಸಲಾತಿ ವಿರೋಧಿ BJP ಅವರು ಇದಾರೆ ಅಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ. ಸಂವಿಧಾನ ಬದಲಾವಣೆ ಮಾಡ್ತೀನಂತ ಅಜೆಂಡಾ ಇಟ್ಕೊಂಡಿದ್ ಅವರ ರಾಮ ಜೋಯಿಸ್ ಯಾವ ಪಾರ್ಟಿ MP ಆಗಿದ್ರು, ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು. ಅನಂತಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು? BJP ನಾಯಕರು ಮಾತಾಡಿದ್ದೇನು? ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಸ್ಟ್ ಸೆನ್ಸಸ್ ಆಗಬೇಕು, ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ಅದರ ನ್ಯಾಯ ಸಿಗಬೇಕು, ರಿಸರ್ವೇಷನ್ ತೆಗಿಲಿಕ್ಕೆ ಆಗಲ್ಲ ಅಂತ ಅವರು ಕೂಡ ಹೇಳಿರೋದು. ಇವರೇ ಅಲ್ವಾ ಹೇಳಿರ್ತಿ BJP ಅವ್ರ ತಾನೇ ಇರೋದು ರಿಸರ್ವೇಷನ್ ವಿರೋಧಿಗಳು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪ್ರಿಯಾಂಕ್ ಸರ್, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ದರ್ಶನ್ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದ್ರ ಬಗ್ಗೆ ನೋಡಿ ಸರ್, ಲೆಟೆಸ್ಟ್ ಟಾಕ್ ಡೆವಲಪ್ಮೆಂಟ್. ಅವ್ರು ಯಾರೋ ಹೋಗಿ ಏನೋ ಮಾಡಿದ್ಕೆ ಅದನ್ನು ಸರ್ಕಾರನೇ ಉತ್ತರ ಕೊಡ್ಬೇಕು ಅಂದ್ರೆ ಹೇಗೆ ಇವ್ರೆ? ಅದೇನಿದೆ ಯಾವ್ದು ಕೋರ್ಟ್ ಪ್ರಕರಣಗಳಿದೆ ಅವೆಲ್ಲಾನು ಆಸ್ ಪರ್ ಲಾ ಹೋಗ್ಲಿ. ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗಿರೋದು ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ, ದರ್ಶನ್ ಬಗ್ಗೆ ಅಲ್ಲ. ರಣವೀರ್ ಸಿಂಗ್ ಹೇಳ್ತಾರೆ, ಕೇಂದ್ರ ಸಚಿವ ರಣವೀರ್ ಸಿಂಗ್ ರಾಹುಲ್ ಗಾಂಧಿ ಅವರು ಭಯೋತ್ಪಾದಕ ವಿದೇಶದಲ್ಲಿ ಈಗ ಮೊನ್ನೆ ತನಕ ನಮ್ಮ ಜೊತೆನೆ ಇದ್ರು, ಅವಾಗ ಇರ್ಲಿಲ್ವಾ ಅವರು? ಅವಾಗ ಗೊತ್ತಿರ್ಲಿಲ್ವಾ? ಯಾರಂತೆ? ರೈಲ್ವೆ ಸಚಿವರು ಸರ್. ಸುಮ್ಮನೆ ಅವೆಲ್ಲ ಅಪ್ರಸ್ತುತ ವಿಚಾರ. ಇಲ್ಲಿ ಎಲ್ಲ ನಮ್ಮ ಅಂಗಳದಲ್ಲೇ ನೀರು ಕುಡ್ದು ಬೆಳೆದು ಎಲ್ಲ ಮಾಡಿ 20-30 ವರ್ಷ ಇದ್ದು ಇವಾಗ ಅಲ್ಲಿ ಮಂತ್ರಿ ಆಗಿದ್ದಾರೆ ಅಂದ ತಕ್ಷಣ ಹೆಂಗ್ ಬೇಕಾಗಿ ಮಾತಾಡ್ತಾರೆ ಅಂದ್ರೆ, ಅವಾಗ ಇದೇ ರಾಹುಲ್ ಗಾಂಧಿ ನನ್ನ ನಾಯಕರು ಅನ್ಕೊಂಡು ಎದೆ ಮೇಲೆಲ್ಲ ಎದೆ ತಟ್ಕೊಂಡು ಓಡಾಡ್ತಾ ಇದ್ರು ಇವರೆಲ್ಲರೂ. ಇವಾಗ ಏನಾಯ್ತು ಸಡನ್ ಆಗಿ? ನೋಡಿ, ಎಲ್ಲಾನು ತನಿಖೆ ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾರದೇ
ಇದು ಯಾರೇ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ ಅಂತ ಈಗ BJP ಅವರು ಎಲ್ಲನೂ ಹೇಳ್ತಾ ಇದ್ದಾರೆ. BJP ಅವ್ರಿಗೆ ಹೆಂಗೆ ಗೊತ್ತಿವೆಲ್ಲ? ಅವ್ರು ಇಲ್ಲಿವರೆಗೂ ಹೇಳಿದ ಏನೇನು ಎಲ್ಲನೂ ಸತ್ಯ ಆಗಿದೆಯಾ? ಆ ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನೇನು ಹೇಳಿದ್ರು ಇವರೆಲ್ಲರೂ? ಏನು ಬಂತು? ಅದಕ್ಕೆಲ್ಲ ಉತ್ತರ ಕೊಡ್ತಾರ BJP ಅವರು? ಪರೇಶ್ ಮೇಸ್ತಾನೆ ಮರ್ತೋಗ್ಬಿಟ್ಟಿದ್ದಾರೆ ಈಗ. ಇವ್ರಿಗೆಲ್ಲ ಏನಾಗ್ಬಿಟ್ಟಿದೆ, ಈ ಕೋಮ ಗಲಭೆ ಎಲ್ಲೆಲ್ಲೇ ಆಗ್ತದೆ ಅಲ್ಲಿ ಮಾತ್ರ ಇವ್ರು ಬೇಳೆ ಬೇಯಿಸ್ಕೊತಾರೆ. ಯಾಕೆ ಮಿಕ್ಕಿದ ಬಗ್ಗೆ ಮಾತಾಡೋದಿಲ್ಲ? ಏನು ಸತ್ಯ ಶೋಧನ ಸಮಿತಿ ತಗೊಂಡು ಹೋಗ್ತಾ ಇದ್ದಾರಂತೆ. ಬರಗಾಲ ಬಂದಾಗ ಹೋಗಿದ್ರೇನ್ರಿ ಇವರು? ಎಲ್ಲ ಆದಮೇಲೆ ಸತ್ಯ ಶೋಧನ ಸಮಿತಿ ಕಳಿಸಿದ್ರು. ಅತಿವೃಷ್ಟಿ ಬಂದಾಗ ಯಾರನ್ನ ಬರ್ತಾರ ಇವರು? ಬರೇ ಎಲ್ಲಿ ಬೆಂಕಿ ಹಚ್ಚಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಹೋಗಿ ಇವರು ಇದು ಮಾಡ್ತಾರೆ ಸತ್ಯ ಶೋಧನ. ಜನಸ್ಪಂದನ ಸಭೆ ಸರ್ ಯಾವುದು ಪೋಸ್ಟ್ಪೋನ್ ಆಗಿದೆ ಅಲ್ಲ ಇವಾಗ ಇದರಿಂದ. ಒನ್ ಬೈ ಒನ್ ಸರ್, ನಾಗಮಂಗಲ್ ಘಟನೆಯಲ್ಲಿ ಯಾಕೆ ಕಾಂಗ್ರೆಸ್ ಅಂದ್ರೆ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಯಾಕೆ ಬರ್ತಾ ಇದೆ? ಏನಾದ್ರೂ ಕುಮ್ಮಕ್ಕಿದೆಯಾ ಅಂತ ಪ್ರಶ್ನೆ. ನೋಡಿ, ಎಲ್ಲೇ ಇಂಥ ಘಟನೆಗಳಾದ್ರೂ ಆ ಎಂಟೈರ್ BJP ಎಕೋಸಿಸ್ಟಮ್ ಬಂದ್ಬಿಡ್ತದೆ. ಅದು ಸತ್ಯ ಏನು ಸುಳ್ಳೇನು ಅದೇನು ನೋಡೋದಿಲ್ಲ. ಹೇಗೆ ನೋಡಿ, ಗಣೇಶನ್ ಮೂರ್ತಿ ಬಗ್ಗೆ ಹೇಗೆ ಪ್ರಧಾನಮಂತ್ರಿನೂ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಧಾನಮಂತ್ರಿ ಈಗ ಅಷ್ಟು ಅರಿವಿರುವಂಥ ಪ್ರಧಾನಮಂತ್ರಿ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಗೊತ್ತಿಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದು ಹೋಗಿರೋದಿಲ್ವಾ? ಅದು ಹೋಗಿರಲ್ವಾ ಮೋದಿಯವರಿಗೆ? ಮೋದಿಯವರಿಗೆ ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ. ಆದರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನು ಮಾಡಿದಾರೆ ಗೊತ್ತಿಲ್ಲ. ಇಲ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ವಿಜೇಂದ್ರ ಅವ್ರ ಮೇಲಿರುವಂಥ ಕೇಸ್ ಬಗ್ಗೆ ಗೊತ್ತಿಲ್ಲ. ಬೆಂಕಿ ಬೀಳೋ ತನಕ ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಂತ ನೋಡಿ. ಅದೇನು ಇಂಟೆಲಿಜೆನ್ಸ್ ನಾವು ನೋಡಿ ಆ್ಯಸ್ ಪರ್ ರುಟೀನೇ ಹೋಗ್ತಾ ಇರೋದು. ಅದೇನೋ ಮೆರವಣಿಗೆ ಅಲ್ಲ, ಇದು ಏನೋ ಒಂದು ಆಗಿದೆ. ಅದಕ್ಕೆ ಕ್ರಮ ತಗೋತಾ ಇದ್ದೇವೆ. ಟ್ವೀಟ್ ಮಾಡಿದ್ದಾರೆ ಸರ್, ಏನಂತ? ಕರ್ನಾಟಕ ಹೋಮ್ ಮಿನಿಸ್ಟ್ರಿ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ಈಗ ನೋಡಿ, ಇದೆಲ್ಲ ಈ ಗಲಭೆ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಅದ್ರ ಮೇಲೆ ಭಾಳ ಸ್ಪಷ್ಟವಾಗಿ ಸರ್ಕಾರ ನಿಲುವು ತೆಗೆದುಕೊಂಡಿದ್ದಾರೆ. ಯಾರೇ ಅದರ ಹಿಂದಿರಲಿ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಇದಕ್ಕೆ ಸುಮ್ಮನೆ ಎನಿ ಇನ್ಸಿಡೆಂಟ್ ಶುಡ್ ನಾಟ್ ಬಿ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್. ಇದು ರಾಜಕೀಯವಾಗಿ ಅದನ್ನು ಬೆಳೆ ಬಯಸ್ಕೊಡ್ತಕ್ಕಂಥ ಕೆಲಸ ವಿರೋಧ ಪಕ್ಷ ಮಾಡಬಾರ್ದು. ಯಾವುದೇ ಒಂದು ಘಟನೆ ಸಮಾಜದಲ್ಲಿ ಒಡಗ್ತರ್ತಕ್ಕಂಥ ಒಂದು ಘಟನೆ ಆದರೆ ಆ ಘಟನೆ ಹಿಂದೆ ಯಾರಿದ್ದಾರೆ, ಬೇಕಂತ ಮಾಡಿದಾರೋ, ಆಕಸ್ಮಿಕ ಆಗಿರ್ತಕ್ಕಂಥದ್ದು ಸರ್ಕಾರ ಪರಿಶೀಲನೆ ಮಾಡ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಅದನ್ನು ಬಿಟ್ಟು ಇದೇ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಮತ್ತಿಷ್ಟು ಸ್ಥಿತಿ ಬಿಗಡಾಯಿಸೋ ರೀತಿಯಲ್ಲಿ ಬೆಂಕಿಯಲ್ಲಿ ತುಪ್ಪ ಸುರಿಯೋ ರೀತಿ ಮಾಡೋದು ಇದು BJP ಅವ್ರ ಚಾಳಿ ಇದೆ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅದರಿಂದ ಅವ್ರಿಗೆ ರಾಜಕೀಯ ಲಾಭ ಆಗಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗಿದೆ. ನೋಡಿ, ಅವರಿಗೆ ಮೊದಲನೇ ಬಾರಿಗೆ 2013ರಿಂದ 18ರವರೆಗೆ 2008ರಿಂದ 13ರವರೆಗೆ ಹ್ಯಾಕ್ ಸರ್ಕಾರ ನಡೆಸಿದ್ರು ಗೊತ್ತಿದೆ, ಜನರು ನೋಡಿದ್ದಾರೆ. ಅದಾದಮೇಲೆ 2019ರಿಂದ 2023 ಬ್ಯಾಕ್ಡೋರ್ ಎಂಟ್ರಿ ಮಾಡಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಈ ರಾಜ್ಯದಲ್ಲಿ ಏನು ಮಾಡಿದ್ರು ಗೊತ್ತಿದೆ. ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವ್ರು ಎಂದೂ ಕೂಡ ಪಾಸಿಟಿವ್ ಪಾಲಿಟಿಕ್ಸ್ ಮಾಡಲ್ಲ. ಅವರು ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಇಲ್ಲ. ಅವ್ರದ್ದು ಪಬ್ಲಿಕ್ನ ಯೋಗಕ್ಷೇಮದ ಬಗ್ಗೆ ಅವ್ರು ಮಾತಾಡಲ್ಲ. ಎಲ್ಲಿ ನೋಡಿದ್ರು ಕೂಡ ಇಂಥ ಸಮಾಜನ ಒಳಗೆ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಬಂದ್ ಮಾಡ್ತಾ ಇದ್ದಾರೆ. ನೋಡಿ, ನನ್ನ ಮಾಹಿತಿ ಏನಿದೆ, ನಾನು ಕೇಂದ್ರ ಸರ್ಕಾರ ಕೊಟ್ಟಿದೆ ಡೈರೆಕ್ಷನ್. ಅದು ಈಗ ನನ್ನ ಮಾಹಿತಿ ಏನಿದೆ ಅಂದರೆ ಅವರಿಗೆ ಕೇನ್ ಕಟಿಂಗಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಆದರೂ ಕೂಡ ರೈತರು ಏನೋ ಸಿಗ್ಬೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅವರು ಜಮಾ ಮಾಡಿಬಿಟ್ಟಿದ್ದಾರೆ. ಇವರು ಅಷ್ಟರಲ್ಲಿ PCB ಅವ್ರಿಂದನೂ ಇವ್ರು ಪರ್ಮಿಷನ್ ತೊಗೊಂಡಿಲ್ಲ. ಅದು ಹೈಕೋರ್ಟಲ್ಲಿ ಪ್ರಕರಣ ಏನೋ ಇತ್ತು, ಅದು ವಜಾಗೊಳಿಸಿದ್ದಾರೆ. ಇವರು ಹೈಯರ್ ಅಪೀಲಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸೊ ನಾವು ರೈತರದ್ದು ಬೇರೆ ಕಡೆ ರಿಯಲೊಕೇಶನ್ ಮಾಡಬೇಕು ಅಂದ್ರೂ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರಿಗೆ ಪರ್ಮಿಷನ್ ಇರಲಾರ್ದೆ ಇವರು ಯಾಕೆ ತೊಗೊಂಡ್ರು ರೈತರ ಹತ್ರ ಅಂತ ಅದು ಅದೇನು ರಿಸಾಲ್ವ್ ಮಾಡಕ್ಕೆ ಟ್ರೈಂಗ್. ಖಂಡ್ರೆ ಸಾಹೇಬ್ರಿಗೆ ಬೆಳಿಗ್ಗೆನೂ ಮಾತಾಡಿದ್ದೀವಿ, ರೈತರಿಗೆ ಅನ್ಯಾಯ ಆಗ್ಲಾರ್ದಂಗೆ ಅದೇ ಮಾತಾಡಿದ್ದೀವಿ. ಟ್ರೈ ಟು ರಿಯಲೊಕೇಟ್. ಪ್ರಾಬ್ಲಮ್ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಪಂಚಾಯತ್ ಎಲೆಕ್ಷನ್ಸ್ ಏನು ಲೇಟ್ ಆಗುತ್ತೆ? ಸಬ್ಮಿಟ್ ಮಾಡಿದ್ದೀವಿ, ಮಾತಾಡ್ತೀನಿ ಆಮೇಲೆ. ಇವಾಗ ಮಾಡಿದ್ರೆ ಮತ್ತೆ ಅಲ್ಲಿ ಯುನೈಟ್ ಏನಿದೆ, ಇದು ಸ್ಟೇಟ್ ಕ್ಯಾಬಿನೆಟ್ ಇದೆ ವಿಚ್ ಇಸ್ ಬೀಯಿಂಗ್ ಹೆಲ್ಡ್ ಇನ್ ಕಲಬುರ್ಗಿ. ಬಟ್ ನಮಗೆ ಅವಕಾಶ ಏನಿದೆ, ಒಂದು ನೀಲಿ ನಕ್ಷೆಯನ್ನು ನಾವು ಡ್ರಾಫ್ಟ್ ಮಾಡಲಿಕ್ಕೆ. ನೀವು ಹೇಳ್ದಂಗೆ ಇಲಾಖೆವಾರು ಕುಡಿಯೋ ನೀರಿನ ಯೋಜನೆ ಪ್ರಿಯಾಂಕ್ ಏನಾದರೂ ಮಾಡ್ಬೋದಾ? ಇಲ್ಲಿ IT ಮಿನಿಸ್ಟರ್ ಇದ್ದೀನಿ, ಇಲ್ಲಿ ಏನು ಇಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಏನಾದರೂ ಮಾಡ್ಬೋದಾ?
ಅವೆಲ್ಲನೂ ಕೂಡ ಚರ್ಚೆ ಅಷ್ಟೇ ಅಲ್ಲ, ಅನುಷ್ಠಾನಕ್ಕೆ ಕೂಡ ನಾವು ತರ್ತೀವಿ. ಅದ್ರ ಬಗ್ಗೆ ಯಾರೂ ಕೂಡ ಸಂಶಯ ಪಡೋದು ಬೇಡ. ಈ ಮಹಾರಾಷ್ಟ್ರ ತರ ಈ ಪ್ಯಾರಲಲ್ ಸಿಟೀಸ್ ಅಂದ್ರೆ ಈ ನಾಗ್ಪುರ, ಪುಣೆ ತರ ಇದೆ ಸರ್. ಇಲ್ಲಿ ಯಾಕೆ ಆಗ್ತಿಲ್ಲ? ಕರ್ನಾಟಕ ಯಾಕೆ ಆಗ್ತಿಲ್ಲ? ಏನಾಗ್ತಾ ಇಲ್ಲ? ಬೇರೆ ಹಬ್ ತರ ಡೆವಲಪ್ಮೆಂಟ್ ಈಗ ನೋಡಿ ಸರ್, ನೀವೆಲ್ಲರೂ ತಿಳ್ಕೊಂಡಿರೋರೇ ಇದ್ದೀರಾ, ನಿಮ್ಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಈಗ ನಮಗೆ 371J ಸಿಕ್ಕಿದ್ದು ಯಾಕೆ? ನಮ್ಮದು ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಇದೆ. ಅದೇ ಇದೇನು 50 ವರ್ಷದ್ದು 60 ವರ್ಷದ ಶತಮಾನದಿಂದ ಟೈಮ್. ಈಗ ಹೌದು 10 years, ಇಟ್ ವಿಲ್ ಟೇಕ್ another 10 years ಸರ್. ನಾನು ಹೇಳ್ತಿದ್ದೀನಿ, ಈಗ ನೀವು ಬೆಂಗಳೂರು ಅಂತ ಹೇಳ್ತೀರಾ, ಬೆಂಗಳೂರು IT 4th largest IT ಕ್ಲಸ್ಟರ್ ಇನ್ ದ ಹೋಲ್ ವರ್ಲ್ಡ್. ಇಟ್ ಇಸ್ ಟೇಕನ್ Bangalore 45 years to be there. What was Bangalore 2004? What is Bangalore today? There is more than 5 times. ಮೈಸೂರು ಅಂತ ಹೇಳಿದ್ರಿ, ಮೈಸೂರಿನಲ್ಲಿ ಸರ್ IT ಎಕ್ಸ್ಪೋರ್ಟ್ಸು ಈಗ 3,000 ಕೋಟಿ ರೂಪಾಯಿ ಆಗ್ತಾ ಇದೆ. ಮಂಗಳೂರಿನಲ್ಲಿ 2,500 ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಅದು ಮಾಡಲಿಕ್ಕೆ ಅವ್ರಿಗೆ 25 ವರ್ಷ ಆಯಿತು. ಆದರೆ ನಾವು ಫಾಸ್ಟ್ ಟ್ರ್ಯಾಕ್ನಲ್ಲಿ ಇದ್ದೀವಿ. ಈಗ ನೀವು ಬೇಕಾದರೆ ಹೋಲಿಕೆ ಮಾಡಿ, 10 ವರ್ಷದಲ್ಲಿ ನಮ್ಮ ಜನ ಎಷ್ಟು ಜನ ಸರ್ಕಾರಿ ನೌಕರರಿದ್ರು, ಇವಾಗ ಎಷ್ಟು ಜನ ಇದ್ದಾರೆ. ನಾವು 30,000 ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಆಗ್ತಾ ಇದೆ. ಇವತ್ತು KKRDBಯಿಂದ ಇವತ್ತು ನಮ್ಮದು ESIC ಇರ್ಬೋದು, ಇವತ್ತು ಹೆಲ್ತ್ ಹಬ್ ಏನು ಇದು ಆಗ್ತಾ ಇದೆ, ಇದೆಲ್ಲ ಅದರಿಂದನೇ ಆಗ್ತಾ ಇದೆ. ಸರ್ಕಾರಿ ಆಗ್ತಾ ಇದೆ ಸರ್, ಖಾಸಗಿಯಾಗಿ ಕೂಡ ಜನರಿಗೆ ಇವೆಲ್ಲ ಬಂದರೆ ಬರುತ್ತಲ್ಲ ಸರ್, ಫ್ಯಾಕ್ಟ್ರಿಗಳಾಗಲಿ 100%. ಈಗ ಅದಕ್ಕೆ ನಾಳೆ ಇವಾಗ ಇಲ್ಲಿ ಹೇಳಿಬಿಟ್ರೆ ನಾಳೆ ಸಭೆನಲ್ಲಿ ಏನು ಹೇಳಲಿಲ್ಲ ಇಲ್ಲ, ಅದರದೇ ಇದೆ ಸರ್, ಅದನ್ನು ಒಂದು ಪ್ರಸ್ತಾಪ ಇದೆ. ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ದೇರ್. ಇಂಡಸ್ಟ್ರಿಗಳಿಂದ ಕರ್ಕೊಂಡು ಬರ್ಬೇಕು ನಾವು. ದಿನ ಕೈಕಾಲು ಒತ್ತಾ ಇದೀವಿ ನಾವು ಅವ್ರದ್ದು. ಈಗ ಎಲ್ಲ ಆಫೀಸರ್ಸು ಎಲ್ಲರೂ ಇಲ್ಲೇ ಇದ್ದಾರೆ. ಸ್ವಲ್ಪ ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್, ಕಲಬುರಗಿ.